ಹಾಯ್ ಹಲೋ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದು 2 ರಿಂದ 3 ವಾರದಿಂದ ವಿಡಿಯೋಸ್ ಮಾಡಿ ಹಾಕ್ತಿದ್ದೀನಿ. ಆದರೆ ಏನಾಗ್ತಿದೆ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ಗೂ ಹಾಕ್ತಿದ್ದೀನಿ, ಯೂಟ್ಯೂಬ್ಗೂ ಹಾಕ್ತಿದ್ದೀನಿ. ವ್ಯೂಸ್ ಏನೋ 200 300 ಇಲ್ಲ 1000 ಒಳಗಡೆನೆ ಬರ್ತಿದೆ. ವ್ಯೂಸ್ ಬರ್ತಿರೋದೇ ಇಷ್ಟು. ಆದರೆ ನೋಡೋರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಹಿಂಗೆ ನೋಡಿದವ್ರು ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ನಾವೇನ್ ಮಾಡ್ತಿದೀವಿ ಅಂದ್ರೆ ಎಲ್ಲಾರು ಮಾಡೋ ತರನೇ ಮಾಡ್ತಿದೀವಿ. ಅಂದ್ರೆ ಸೇಮ್ ಆಗ್ಬಿಟ್ಟಿದೆ. ಅವ್ರೇನ್ ಮಾಡ್ತಾರ ಅವ್ರನ್ನ ಕಾಪಿ ಮಾಡಿ ನಾವು ಅದನ್ನೇ ಮಾಡಕ್ ಹೋಗ್ತಿದೀವಿ. ಅಂದ್ರೆ ನಮ್ದು ಓನ್ ಕ್ರಿಯೇಷನ್ ಅಂತ ಏನೂ ಇಲ್ಲ. ನಾನು ಕೂತ್ಕೊಂಡು ಯೋಚನೆ ಮಾಡ್ದವಾಗ ಯಾಕೆ ಈ ತರ ನಾನು ಇನ್ನೊಬ್ರು ವಿಡಿಯೋ ನೋಡಿನೇ ಕಾಪಿ ಮಾಡಿ ಹಾಕ್ತಿದೀನಿ, ಯಾಕೆ ನಂದೇನು ಇಲ್ವಾ ಅಂತ ಯೋಚನೆ ಮಾಡಿ ನೋಡಿದಾಗ ನನ್ಗನ್ಸಿದ್ದು ಇಷ್ಟೇನೆ. ಯಾಕೆ ನನಗೆ ಓನ್ ಐಡೆಂಟಿಟಿ ಏನು ಇಲ್ವಾ? ನನಗೆ ಓನಾಗಿ ನನಗೇನು ಗೊತ್ತಿಲ್ವಾ? ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ನೋಡಿ ಕಾಪಿ ಮಾಡಿ ಹಾಕೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ನನಗೆ ಗೊತ್ತಿದ್ರು ನಾನು ಯಾಕೆ ಹಿಂಗ್ ಮಾಡ್ತಿದೀನಿ ಅಂತ ಯೋಚನೆ ಮಾಡ್ಕೊಂಡು ಅದೇ ಕೂತಿದ್ದೆ. ಅವಾಗ ತಲೆಗೆ ಬಂತು, ನನಗೆ ಅದು ತಲೆನಲ್ಲೇ ಇದೆ. ಅಂದ್ರೆ ಇದನ್ ಮಾಡ್ಬೇಕು ಅಂತ ಮಾತ್ರ ಅದು ತಲೆಗೆ ಬರ್ತಿಲ್ಲ ನನಗೆ. ಅಂದ್ರೆ ಬರ್ತಿಲ್ಲ ಅಂತ ಹೇಳಿದ್ರೆ ಅದು ತಲೆಗೆ ಈ ಬ್ಲಾಗ್ಸ್ ಮಾಡಿ ಇದ್ರ ಬಗ್ಗೆ ನಾನು ಹಾಕೋಣ ಅಂತ ಹೇಳಿ ಅದ್ರ ಬಗ್ಗೆ ಬಂದೇ ಇಲ್ಲ ನನಗೆ ಥಾಟು. ಅದಕ್ಕೇನೆ ಅದು ಇವತ್ತೇ ನನಗೂ ಗೊತ್ತಾಗಿದ್ದು. ಅಂದ್ರೆ ಕೂತ್ಕೊಂಡು ಯಾಕೆ ಹಿಂಗ್ ಆಗ್ತಿದೆ ಅಂತ ಯೋಚನೆ ಮಾಡಿದಾಗ ನನ್ಗೆ ಅರ್ಥ ಆಗಿದೆ ಇಷ್ಟೇನೆ. ನಾನು ನನ್ನ ಓನ್ ಐಡಿಯಾನ್ ಬಿಟ್ಬಿಟ್ಟು ಇನ್ನೊಬ್ರು ಕಾಪಿ ಮಾಡಿ ಹಾಕ್ತಿದೀನಿ. ಅದು ಬಿಟ್ಟು ಬೇರೆ ಇನ್ನೇನು ಮಾಡ್ತಿಲ್ಲ. ಅದಕ್ಕೇನೆ ವ್ಯೂಸು ಬರ್ತಿಲ್ಲ, ಈ ಕಡೆ ಅದು ರೀಚೇ ಆಗ್ತಿಲ್ಲ ಜನಕ್ಕೆ. ಹಂಗಾಗ್ಬಿಟ್ಟಿದೆ. ಅದಕ್ಕೆ ಇನ್ಮೇಲಿಂದ ನಂದು ಏನಿದೆ ಓನಾಗಿ ಏನಿದೆ ಥಾಟು, ಅದನ್ನೇ ವಿಡಿಯೋ ಮಾಡಿ ಹಾಕಿದ್ರೆ ಅವಾಗ ಹೋಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ನಾನೊಂದು ಡಿಫ್ರೆಂಟ್ ವೇನಲ್ಲಿ ನಾನು ಟ್ರೈ ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ನಾಳೆಯಿಂದ ಆಗ್ಲಿ ಇನ್ನೊಂದ್ 2 ದಿವಸ ಆದ್ಮೇಲೆ ವರ್ಕ್ ಮಾಡಿನೇ ನಾನು ಅದನ್ನ ಏನ್ ಮಾಡ್ತೀನಿ, ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಬಿಟ್ರೆ ನಾನು ಮುಂಚೆನೆ ಬಗ್ಗೆ ಏನು ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ಇವತ್ತು ಇಷ್ಟ ದಿನ ಮಾಡಿ ಸುಮ್ನೆ ಅದೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಸುಮ್ನೆ ಏನೋ ಮಾಡಿ ವಿಡಿಯೋ ಹಾಕಿ ಸುಮ್ನೆ ಆಗ್ತಿದೀನಿ. ಅದೇನಾಗ್ತಿದೆ, ರೀಚ್ ಆಗ್ತಿದೆಯೋ ಇಲ್ಲೋ ಗೊತ್ತಾಗ್ತಿಲ್ಲ, ಯಾರು ನೋಡ್ತಿದಾರೆ ಅಂತಾನೂ ಗೊತ್ತಾಗ್ತಿಲ್ಲ. ಅದಕ್ಕೇನೆ ನಂದು ಓನ್ ಸ್ಟೈಲ್ ಏನಿದೆ, ನಾನು ಓನ್ ಆಗಿ ನನಗೇನು ಗೊತ್ತು ಅದ್ರ ಬಗ್ಗೆ ವಿಡಿಯೋ ಮಾಡಾಕ್ದಾಗ ರೀಚ್ ಆಗುತ್ತೆ ಅಲ್ಲ ಅಂತ ನಾನು ಟ್ರೈ ಮಾಡಿ ನೋಡ್ತೀನಿ. ನಿಮ್ಗೂ ಯಾರಿಗಾದ್ರು ಇದೇ ತರ ಅನಿಸ್ತಿದ್ರೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಿಮ್ಗೇನ್ ಗೊತ್ತು ಅದ್ರ ಮೇಲೆನೆ ವಿಡಿಯೋ ಮಾಡಕ್ ಹೋಗಿ ಸುಮ್ನೆ ಯಾರೋ ಏನೋ ಮಾಡ್ತಿದಾರೆ ಅವ್ರ ತರ ನಾವು ವಿಡಿಯೋ ಮಾಡಕ್ ಹೋಗೋಣ, ಅವ್ರ ಹೇಳಿ ಸ್ಟೈಲ್ ನಾವು ಹೇಳೋದಕ್ ಹೋಗೋಣ ಅಂತ ಹೇಳಿದ್ರೆ ಅದಾಗೋದಿಲ್ಲ. ನಾವೇ ನಮ್ಮ ಓನ್ ಸ್ಟೈಲ್ ನ ಹುಡ್ಕೊಂಡು ನಾವೇ ರೀಚ್ ಮಾಡಿಸ್ಕೊಬೇಕು. ಸುಮ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಸೆಟ್ಟಿಂಗ್ ಆನ್ ಮಾಡ್ಕೋ, ಈ ಸೆಟ್ಟಿಂಗ್ ಆನ್ ಮಾಡ್ಕೋ, ವ್ಯೂಸ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ನಾವು ಓನಾಗಿ ಏನ್ ಕೊಡ್ತೀವೋ ಅದೇ ಬರೋದು. ಸುಮ್ನೆ ಇನ್ನೊಬ್ರು ಹೋಗ್ಬಿಟ್ಟು ಈ ತರ ಹೋಗ್ಬಿಟ್ಟು ಆ ಸೆಟ್ಟಿಂಗ್ ಆನ್ ಮಾಡ್ಕೊಂಬಿಡಿ, ಇಷ್ಟು ವ್ಯೂಸ್ ಬಂದ್ಬಿಡುತ್ತೆ, ಅಷ್ಟು ವ್ಯೂಸ್ ಬರುತ್ತೆ, ಅದೆಲ್ಲ ನನಗ್ ಗೊತ್ತಿಲ್ಲ, ನಿಜಾನೋ ಇಲ್ವೋ ನನಗ್ ಗೊತ್ತಿಲ್ಲ. ನಾನು ಅದನ್ನೆಲ್ಲ ನೋಡಿ ಆನ್ ಮಾಡೇ ಇದೀನಿ. ಯಾಕೆ ನಾನೇನು ಗೊತ್ತಿಲ್ಲ. ನಾನು ಇದರಲ್ಲಿ ಪ್ರೋ ಆಗಿದ್ದಿದ್ರೆ ನನಗೂ ಗೊತ್ತಿರೋದು ಹೆಂಗೆ ಏನು ಕತೆ ಅಂದ್ಬಿಟ್ಟು. ನನಗೆ ಗೊತ್ತಿಲ್ಲದೆ ಇದ್ದವಾಗ ನಾನು ಎಲ್ಲಾನು ನಂಬಲೇಬೇಕಾಗುತ್ತೆ. ಅದು ಬಿಟ್ಟು ಬೇರೆ ದಾರಿನಿರಲ್ಲ. ಅದಕ್ಕೋಸ್ಕರನೇ ನಾನು ಇವತ್ತೆಲ್ಲ ಯೋಚನೆ ಮಾಡಿ ನಾಳೆಯಿಂದ ಏನ್ ಮಾಡ್ಬೇಕು ಅಂತ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ನಿಮ್ಗೂ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನನ್ ಜೊತೆನೆ ಜಾಯಿನ್ ಆಗಿ, ಅಂದ್ರೆ ಸಪೋರ್ಟ್ ಮಾಡಿ ನೀವು ವಿಡಿಯೋಸ್ ಪೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಅಂದ್ರೆ ನಿಮ್ ಓನ್ ಐಡಿಯಾ ಮೇಲೆ ಮಾಡಕ್ ಸ್ಟಾರ್ಟ್ ಮಾಡಿ. ಸುಮ್ನೆ ಇನ್ನೊಬ್ರು ಕಾಪಿ ಮಾಡಕ್ ಹೋಗ್ಬೇಡಿ. ಇಷ್ಟ ಹೇಳ್ತಾ ಬೈ ಬಾಯ್.